This is Runner Hut Expedition. ಹಲೋ, ಎಲ್ಲರಿಗೂ ನಮಸ್ಕಾರ. ನಮ್ಮದು ಇವತ್ತಿನ ರೈಡ್ ಶುರು ಆಗ್ತಾಯಿದೆ ತಿರ್ಗಾ ಜಮ್ಮುವಿಂದ ಶ್ರೀನಗರ್ ಕಡೆಗೆ. ನಿನ್ನೆ ಇಲ್ಲಿ ಬರೋ ಅಷ್ಟರಲ್ಲಿ ಅದೇ 6 ಗಂಟೆ ಮೇಲೆ ಆಗೋಗಿತ್ತು. ಸೊ ಫುಲ್ಲು ಇಷ್ಟೆಲ್ಲ ಬೆಳಕಿರಲಿಲ್ಲ. ಇವಾಗ ನೋಡಿ ಈ ಥರ ಕಾಣುತ್ತಿಲ್ಲಿ. ಒಳ್ಳೆ ಟೈಮ್ ಮಾತ್ರ ತುಂಬ ಚೆನ್ನಾಗಿದೆ. ಮತ್ತು ನಿನ್ನೆ ಹೇಳ್ದಂಗೆ ಈ ರೋಡು ಅಷ್ಟೇ ನೋಡಿ, ಎಲ್ಲ ಮನೆಗಳು ಇಲ್ಲಿ ಪಾಶ್ ಆಗಿದೆ. ರೋಡ್ಗಳು ಅಷ್ಟೇ ಎಲ್ಲ ಫುಲ್ ವೈಡ್ ರೋಡ್ಸು. ಸೊ ಈಗ ನಾವು ಜಮ್ಮುಗೆ ಬಂದಾಗಿಂದ ಒಳಗಡೆ ಇದೊಂದೇ ರೋಡೇ ಈ ಥರ ನೋಡಿದ್ದು ನಾವು. ಇನ್ನು ಮಿಕ್ಕಿದ್ದೆಲ್ಲ ಮಾಮೂಲಿ ಸಣ್ಣ ಪುಟ್ಟ ರೋಡ್ಗಳ ಥರನೇ ಇತ್ತು. ಇದೊಂದು ರೋಡು ಸೂಪರಾಗಿದೆ. ಇದು ಆ್ಯಕ್ಚುಲಿ ಯಾರ್ದೋ VK ಸಿಂಗ್ IPS ಅಂತೆಲ್ಲ ಇದೆ, ಯಾರಿದ್ರೂ ಗೊತ್ತಿಲ್ಲ ಇಲ್ಲಿ. ಮತ್ತು ಇವತ್ತು ಇನ್ನೊಂದು ವಿಶೇಷ ನನಗೆ ಏನಂದರೆ, ಇವತ್ತು ನನ್ನ ಹುಟ್ಟಿದಬ್ಬ. ಇವರೆಲ್ಲ ಪಾಪ ನೆನ್ನೆ ಕೇಕ್ ಎಲ್ಲ ಅರೇಂಜ್ ಮಾಡಿಸಿ ಕೇಕ್ ಕಟ್ ಮಾಡಿಸಿದ್ರು. ಫುಲ್ ಖುಷಿ ಆಯಿತು. ಸೊ ಎಲ್ಲರಿಗೂ ಥ್ಯಾಂಕ್ ಯು ಅಷ್ಟೆಲ್ಲ ಅರೇಂಜ್ಮೆಂಟ್ ಮಾಡಿ, ಇಲ್ಲಿ ಅದು ಎಲ್ಲಿ ಜಮ್ಮೂಲಿ ಅಷ್ಟೆಲ್ಲ ಮಾಡಿದ್ದಕ್ಕೆ. ಇವತ್ತಿನ ಪ್ರೋಗ್ರಾಮ್ ಅಂದರೆ ಇನ್ನೇನಿಲ್ಲ. ಇವಾಗ ಇಲ್ಲಿಂದ ಶ್ರೀನಗರ್ಗೆ ಆಲ್ಮೋಸ್ಟ್ 5.5 hours 6 hours ನಾನ್ ಸ್ಟಾಪ್ ಇದೆ. ಬಟ್ ನಾವು ನಿಲ್ಸ್ಕೊಂಡೆಲ್ಲ ಹೋಗೋದ್ರಿಂದ ಈಸಿಲಿ 8.5 hours ಹಾಗೇ ಆಗುತ್ತೆ. ಹೋಪ್ಫುಲಿ ಆದಷ್ಟು ಬೇಗ ತಲುಪಕ್ಕೆ ಟ್ರೈ ಮಾಡ್ತೀವಿ. ಮತ್ತು ಏನಂದರೆ, ನೆನ್ನೆ ಹೇಳಿದ್ನಲ್ಲ, ಇಲ್ಲಿ ಸಿಮ್ಮು ನಮ್ದು ಯಾರ್ದು ವರ್ಕ್ ಆಗೋಲ್ಲ. ಸೊ ಹೊಸ ಸಿಮ್ಮೇ ತೊಗೊಂಡ್ವಿ. ಇಲ್ಲಿ ಡೌನ್ ಇಲ್ಲಿ ಸ್ಟ್ರೈಟ್ ಹೋದರೆ ಅಲ್ಲೊಂದು ಟೆಲಿಕಮ್ಯುನಿಕೇಷನ್ ಅಂಗಡಿ ಇತ್ತು. ಅಲ್ಲಿ ಹೋಗಿ ಎಲ್ಲರೂ ಯಾರ್ಯಾರ ಹತ್ರ ಸಿಮ್ ಇರಲಿಲ್ವೋ ಅವರೆಲ್ಲರೂ ಹೊಸ ಸಿಮ್ ತೊಗೊಂಡ್ವಿ. ನಾನು ಜಿಯೋ ತೊಗೊಂಡೆ, ಬಟ್ ಪ್ರೀಪೇಡೇ ತೊಗೊಂಡೆ. ಅವರು ಎಲ್ಲ ವರ್ಕ್ ಆಗುತ್ತೆ ಹೋಗಿ ಅಂತಲೇ ಅಂದರು. ಸೊ ಏನಂದರೆ, ನೀವು ಜಮ್ಮು ಕಾಶ್ಮೀರಲ್ಲಿ ಸಿಮ್ ತೊಗೊಂಡ್ರೆ ಅದು ಇಂಡಿಯಾ ಫುಲ್ ವರ್ಕ್ ಆಗುತ್ತೆ ಪ್ರೀಪೇಡು. ಆಚೆ ಕಡೆಯಿಂದ ತೊಗೊಂಬಂದರೆ ಜಮ್ಮು ಒಳಗಡೆ ಯಾವ ಪ್ರೀಪೇಡ್ ಸಿಮ್ಮು ವರ್ಕ್ ಆಗೋಲ್ಲ. ಪೋಸ್ಟ್ ಪೇಡ್ ಇತ್ತು ಇವ್ರದ್ದೆಲ್ಲ, ಕೆಲವ್ರದ್ದು ಅದೆಲ್ಲ ಆಚೆಯಿಂದ ತಂದಿದ್ದು ವರ್ಕ್ ಆಗ್ತಿದೆ. ಅದ್ರ ಬಗ್ಗೆ ನಂಗೆ ಅಷ್ಟು ಕ್ಲಾರಿಟಿ ಇಲ್ಲ. ಪ್ರೀಪೇಡ್ ಮಾತ್ರ ಔಟ್ ಆಫ್ ಜಮ್ಮುವಿಂದ ತರೋದು ಯಾವ ಸಿಮ್ಮು ಇಲ್ಲಿ ವರ್ಕ್ ಆಗೋಲ್ಲ. ಅದೊಂದು ಪಾಯಿಂಟ್ ಟು ಬಿ ನೋಟೆಡ್. ಅಪಾರ್ಟ್ ಫ್ರಮ್ ದಟ್ ಅಷ್ಟೇ, ಜಮ್ಮು ಇನ್ನೇನೆಲ್ಲ ಮಾಮೂಲಿನೇ. ಇನ್ನೇನು ಗುಡ್ ಥಿಂಗ್ಸ್ ಟು ನೋ ಇನ್ನೇನಿಲ್ಲ ಇಲ್ಲಿ. ಓಕೆ, ಲೆಟ್ಸ್ ಗೋ. ನಂದಿನಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಇದು ನ್ಯಾಷನಲ್ ಹೈವೇಸ್ ಅಥಾರಿಟಿ ಆಫ್ ಇಂಡಿಯಾ ವೆಲ್ಕಮ್ಸ್ ಯು. ಫಸ್ಟ್ ಟನಲ್ ಇದು ಈ ರೈಡಲ್ಲಿ. ನಮಗೆ ಎಷ್ಟೊಂದು ಟನಲ್ಗಳು ಬರುತ್ತೆ ಅನಿಸುತ್ತೆ, ಅದರಲ್ಲಿ ಇದೆ ಮೊದಲನೇದು. ಬಟ್ ಇದೇನು ಅಷ್ಟು ದೊಡ್ಡದಿಲ್ಲ, ಇದು ಚಿಕ್ಕದು ನೋಡಿ, ಹಾಗೆ ಹೋಯ್ತು. ಈಗ ತಾನೇ ಒಳಗಡೆ ಬಂದ್ವಿ, ಅಷ್ಟರಲ್ಲಿ ಮುದ್ದೆ ಹೋಯ್ತು. ಶ್ರೀನಗರ್ವರೆಗೂ ರೋಡು ಹೆಂಗಿದೆ ಅಂದರೆ ನೋಡಿ, ಸ್ವಲ್ಪ ದೂರ ಈ ಥರ ಇರುತ್ತೆ, ಇನ್ನು ಸ್ವಲ್ಪ ದೂರ ಫುಲ್ ಕಿತ್ತೋಗಿರುತ್ತೆ. ಅದು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಪ್ರಾಬಬ್ಲಿ. ಅದೇ ನೆನ್ನೆ ಹೇಳ್ದಂಗೆಲ್ಲ ಇನ್ನೊಂದು 5 ವರ್ಷ ಬಿಟ್ಟು ಬಂದರೆ ಫುಲ್ ನೀಟಾಗಿ ರೆಡಿ ಆಗಿಬಿಟ್ಟಿರುತ್ತೆ ನಿಮಗೆ. ಎಲ್ಲೂ ಏನು ಡಿಲೇನೇ ಆಗಲ್ಲ. ಇನ್ನೊಂದು ಟನಲ್ ಬಂತು. ಟನಲ್ಗಳು ಕೌಂಟ್ ಇಡಬೇಕು, ಎರಡನೇದು ಇದು. ಮತ್ತು ಜಮ್ಮು ಬಾರ್ಡರ್ಗೆ ಅಷ್ಟು ಹತ್ತಿರ ಇದ್ದರೂ ಕೂಡ, ಪಾಕಿಸ್ತಾನ್ ಬಾರ್ಡರ್ಗೆ, ಇದು ಸಿಟಿ ಆಫ್ ಟೆಂಪಲ್ಸ್ ಅಂತ ಕರೀತಾರೆ ಜಮ್ಮುನ. ಅಷ್ಟು ಟೆಂಪಲ್ಸ್ ಇದೆಯಂತ ಇಲ್ಲಿ. ನಾವು ಯಾವುದಕ್ಕೂ ಹೋಗೋಕ್ಕಾಗಲಿಲ್ಲ, ನಮಗೆ ಈಗಿರೋ ಸ್ಕೆಡ್ಯೂಲೇ ಸಖತ್ ಟೈಟ್ ಇದೆ. ಬಟ್ ಅದೇ ಸಿಟಿ ಆಫ್ ಟೆಂಪಲ್ಸ್ ಅನ್ನೋದು ನನಗೂ ಗೊತ್ತಿರಲಿಲ್ಲ. ಅದು ನೋಡ್ಬಿಟ್ಟು ಶಾಕ್ ಆಯಿತು. ಜಮ್ಮುನ್ ಸಿಟಿ ಆಫ್ ಟೆಂಪಲ್ಸ್ ಅಂತ ಕರೀತಾರಲ್ಲ ಅದು. ಬ್ಯಾಕ್ ಟು ಬ್ಯಾಕ್ ಟನಲ್ಗಳು ಬರ್ತಾನೆ ಇದೆ. 1 2 3 4ನೇದು ಅನ್ಸುತ್ತೆ ಅದು ಮುಂದೆ ಇರೋದು. ಸೂಪರ್. ಈಗ ನಾವು ಫಸ್ಟು ಮ್ಯಾಪು ದಾಬಾಗೆ ಹಾಕ್ಕೊಂಡಿದ್ದೀವಿ. ನಮ್ಮದು ಡೈಲಿ ಬ್ರೇಕ್ಫಾಸ್ಟು ಲಂಚು ಎರಡೂ
ಮಿಕ್ಸು ಒಂದೇ ಸತಿ ತಿಂತಾ ಇರೋದು. ಎರಡೆರಡು ಸತಿ ತಿನ್ನೋದಕ್ಕೆ ಟೈಮ್ ಸೆಟ್ಟೇ ಆಗ್ತಾಯಿಲ್ಲ, ಯಾಕೆಂದರೆ ಹೊರಡೋದೇ ಲೇಟ್ ಆಗಿಬಿಟ್ಟಿರುತ್ತೆ. ಅದಾದಮೇಲೆ ಲಂಚಿಗೆ ಒಂದು ಸತಿ ನಿಲ್ಲಿಸಿ ತಿರ್ಗಾ ಬ್ರೇಕ್ಫಾಸ್ಟಿಗೆಲ್ಲ ನಿಲ್ಸೋಕ್ಕಾಗಲ್ಲ. ಒಂದು ಸತಿ ಇವಾಗ ನಿಲ್ಲಿಸಿದಾಗ ಎಷ್ಟು ತಿಂತೀವೋ ಅಷ್ಟೇ, ನೈಟ್ವರೆಗೂ ಅದೇ. ಸೊ 2 meals per day ಫುಲ್ ಟ್ರಿಪ್ಪಲ್ಲಿ. ವೇದಶ್ರುತನ್ ಮಾತ್ರ HD ಕಾಣಿಸುತ್ತೆ, ಯಾಕೆಂದರೆ ಒಂದು ಹಿಂದ್ಗಡೆ ನಿಯೋನ್ದು ಫುಲ್ಲು ಕ್ಯಾಪ್ಚರ್ ಮಾಡಿಬಿಡುತ್ತೆ ಕ್ಯಾಮ್ರಾದು ಲೆನ್ಸ್ ಅಷ್ಟೇ. ಇನ್ನು ಫುಲ್ ಜಿಗ 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 ಅಂತ. ಒಯ್ ಪ್ರದೀಪ್ ಸ್ವ್ಯಾಗಲ್ಲಿ ಮುಂದೆ ಪಾಸ್ ಆದ, ಸಾಕತ್ತಾಗಿ ಬಂದಿರ್ತಾನೆ. ಒಯ್ ಪ್ರದೀಪ್ ನುಗ್ಗಿಸ್ತಾ ಇರೋದು ಹೆಂಗೆ ಬರ್ತಾ ಇದೆ ಅಂದರೆ ಸೂರ್ಯ. ನೋಡಿ ಇಲ್ಲಿ ಹೋಗ್ತಾ ಇದ್ದಾರಲ್ಲ, ಇವ್ರ ಹೆಸರು ಪಿಚ್ ಟಾಪ್ ಬಾರ್ಗೆ ಅಂತ. ಆವಾಗ ನಿಲ್ಲಿಸ್ತಾ ಇರ್ತಾರೆ ಇವರು. ಒಂದೇ ಸ್ಟ್ರೆಚ್ಚಲ್ಲಿ ಹೋಗೋಕ್ಕೆ ಬರಲ್ಲ ಅವ್ರಿಗೆ. ಅದೇ ಅಲ್ಲಿ ನಿಲ್ಲಿಸ್ತಾ ಇರ್ತೀಯ ಅಂತ. ನಿಲ್ಸಿದ್ವಿ ತಿನ್ನೋದಕ್ಕೆ ಭಾವ ಧಾಬಾ, 100% ಪ್ಯೂರ್ ವೆಜ್. ನಾವು ಈ ರೈಡಲ್ಲಿ ಹೋಗಿರೋ ಎಲ್ಲ ರೆಸ್ಟೋರೆಂಟ್ಸು ಪ್ಯೂರ್ ವೆಜ್ ತಾನೇ? ಪ್ಯೂರ್ ವೆಜ್. ಖುಷಿನಪ್ಪ ನನಗೆ. ಜಮ್ಮು ಕಾಶ್ಮೀರಲ್ಲೂ ಪ್ಯೂರ್ ವೆಜ್ ರೆಸ್ಟೋರೆಂಟ್ಸ್ಗೆ ಹೋಗ್ತಾಯಿದ್ದೀವಿ, ಏಕೆಂದರೆ ಇಲ್ಲಿರೋರು ಎಲ್ಲರೂ ವೆಜ್ಜೇ ತಿನ್ನೋದು. ಅದೊಂದು ಆ್ಯಡೆಡ್ ಅಡ್ವಾಂಟೇಜು. ಬಿಸಿಲು ನೋಡಿ, ಜಮ್ಮು ಇದು ಇನ್ನು ಶ್ರೀನಗರ್ಗೆ ಆಲ್ಮೋಸ್ಟ್ 70 kilometers ಬಂದ್ವಿ ಜಮ್ಮುವಿಂದ, ಆದ್ರೂ ಇಷ್ಟೇ ಬಿಸಿಲಿದೆ. ಪೀಕ್ ಸಮ್ಮರ್ ಇಲ್ಲಿ. ಸದ್ಯಕ್ಕೆ ಫುಲ್ಲು ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗಿದೆ. ಇನ್ನೇನು ಇಲ್ಲಿಂದ ಪೂರಾ ಶ್ರೀನಗರ್ವರೆಗೂ ಹಿಂಗೆ ಇರುತ್ತೆ ಅಂತ ಅನಿಸ್ತಾ ಇದೆ ಮ್ಯಾಪ್ ನೋಡಿದ್ರೆ. ನೋಡಿ ಅದೆಲ್ಲ ಲ್ಯಾಂಡ್ ಸ್ಲೈಡ್ ಆಗಿರೋದು ಅನಿಸುತ್ತೆ. ಇಲ್ಲದೆಲ್ಲ ಫುಲ್ ಕಾಮನ್ ಆಗ್ತಾನೆ ಇರುತ್ತೆ. ಶ್ರೀನಗರಲ್ಲಿ ಇವತ್ತು ಮಳೆ ಅಂತ ತೋರಿಸ್ತಾ ಇತ್ತು ವೆದರು. ಬಟ್ ಅಲ್ಲಿ ನಮ್ಮ ಟೂರ್ ಆರ್ಗನೈಸರ್ಗೆ ಫೋನ್ ಮಾಡಿದ್ವಿ. ಅವರು ಆರ್ಗನೈಸರ್ ಅಂದರೆ ಅವ್ರು ಬರೀ ಸ್ಟೇ ಎಲ್ಲ ಬುಕ್ ಮಾಡಿಕೊಟ್ಟಿರೋದು ಅಷ್ಟೇ. ರೂಟ್ ಎಲ್ಲ ನಮ್ಮದೇ ಪ್ಲ್ಯಾನು. ರೂಟ್ ಎಲ್ಲ ನಾವೇ ಲಿಸ್ಟ್ ಮಾಡಿ ಅವ್ರಿಗೆ ಕಳಿಸಿದ್ವಿ. ಅವ್ರು ಜಸ್ಟ್ ಅಲ್ಲಿ ಸ್ಟೇಗಳು ಬುಕ್ ಮಾಡೋದು ಮತ್ತು ಬ್ಯಾಕಪ್ ವೆಹಿಕಲ್ ಅರೇಂಜ್ ಮಾಡೋದು, ಇದೆರಡು ಅವ್ರು ಮಾಡಿದ್ರು. ಸೊ ಅವ್ರು ಹೇಳಿದ್ರು ಈಗ ಸದ್ಯಕ್ಕೇನು ಮಳೆ ಇಲ್ಲ, ಬಿಸಿಲೇ ಇದೆ ಅಂತ. ಇಲ್ಲಿ ನೋಡಿ, ಇಲ್ಲಿ ಸರಿಯಾಗಿ ಸ್ಲೈಡ್ ಆಗಿದೆ. ಇಲ್ಲಿ ಸ್ಲೈಡ್ ಆಗಿದೆಯಾ ಅಥವಾ ಇವರೇ ಎಲ್ಲ ಅಗಿತಾ ಇದ್ದಾರಾ ಗೊತ್ತಿಲ್ಲ. ಇನ್ನೊಂದು ಟನಲ್ ಹತ್ರ ಬಂದ್ವಿ. ಇದ್ರ ಹೆಸರು ನೋಡಿ, ಚೆನಾನಿ ನಶ್ರಿ ಟನಲ್ ವೇ. ಬಟ್ ಯಾಕೋ ಇಲ್ಲಿ ಫುಲ್ಲು ಎಲ್ಲರೂ ನಿಲ್ಲಿಸ್ಬಿಟ್ಟಿದ್ದಾರೆ, ಯಾರನ್ನೂ ಹೋಗೋಕ್ಕೆ ಬಿಡ್ತಾ ಇಲ್ಲ. ನಮಗೆ ಬೇರೆ ಸೆಕೆ, ಫುಲ್ಲು ಸ್ವೆಟ್ ಆಗ್ತಾ ಇದೆ. ಇವ್ರು ಯಾಕೆ ಇಲ್ಲಿ ನಿಲ್ಲಿಸಿದ್ದಾರೆ ಅಂತಲೂ ಅರ್ಥ ಆಗ್ತಾ ಇಲ್ಲ. ನೋಡಿ ಈ ಥರ ಬೆಟ್ಟದ ಮಧ್ಯದಲ್ಲಿ ಈ ಥರ ಟನಲ್ ಮಾಡಿರೋದ್ರಿಂದ ನಮಗೆ ಈ ಬೆಟ್ಟ ಸುತ್ಕೊಂಡು ಹೋಗೋದು ತಪ್ಪುತ್ತೆ. ಸೀದಾ ಇಲ್ಲೇ ಒಳಗಡೆ ಹೋಗ್ಬಿಡ್ಬೋದು. ವಿಷಯ ಏನಂದರೆ ಒಳಗಡೆ ಯಾವುದೋ ಒಂದು ಗಾಡಿ ಕೆಟ್ಟೋಗಿದೆಯಂತೆ. ಸೊ ಅದನ್ನು ಆಚೆ ತೊಗೊಂಬರೋವರೆಗೂ ಇನ್ನು ಯಾರನ್ನೂ ಬಿಡಲ್ವಂತೆ. ಅಯ್ಯೋ, ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಹೋದರೆ ನೋಡಿ ಇನ್ನೊಂದು ಥರ ಪ್ರಾಬ್ಲಮ್ ಬರುತ್ತೆ. ಟನಲ್ ಮಾಡಿದ್ರೆ ಒಳಗಡೆ ಗಾಡಿ ಏನಾದ್ರು ಕೆಟ್ಟೋಗ್ಬಿಟ್ರೆ ನೋಡಿ ಎಲ್ಲರೂ ಕಾಯಲೇಬೇಕು, ಯಾರನ್ನೂ ಬಿಡೋಕ್ಕಾಗಲ್ಲ. ಏನು ಮಾಡೋಕ್ಕಾಗಲ್ಲ, ಎಲ್ಲ ಪಾರ್ಟ್ ಆ್ಯಂಡ್ ಪಾರ್ಸಲ್. ಅಯ್ಯೋ 1 hour ಆಗುತ್ತೆ ಅಂದರು, ಎಲ್ಲರೂ ಇಳಿದ್ಬಿಟ್ವಿ. ಹೀಗೆ ನೋಡಿದ್ರೆ ಸಡನ್ನಾಗಿ ಹೋಗಿ ಅಂತ ಇದ್ದಾರೆ. ಇರಲಿ ಪರವಾಗಿಲ್ಲ, ನಿಧಾನಕ್ಕೆ ಹೋಗೋಣ, ನಮಗೇನು ಅರ್ಜೆಂಟ್ ಇಲ್ಲ. ಖುಷಿಲೇ ನಾನು ನಿಜ ಶಾಕ್ ಆಗ್ಬಿಟ್ಟಿದ್ದೆ, 1 hour ಸುಮ್ಮನೆ ನಿಂತ್ಕೋಬೇಕಲ್ಲ ಅಂತ. ಒಳ್ಳೆಯದಪ್ಪ, ಏನೊಂದು 15 ನಿಮಿಷ ಆಯ್ತು ಅಷ್ಟೇ. ಲಕ್ಕಿ. ಎಲ್ಲ ಡೆಲ್ಲಿಯಿಂದ ಎಲ್ಲ ಬೈಕರ್ಸ್ ಬಂದಿದ್ದಾರೆ. ಡೆಲ್ಲಿ ಟು ಲದಾಖ್, ಸೂಪರ್. ಓಕೆ, ಲೆಟ್ಸ್ ಗೋ. ಫುಲ್ ಟನಲ್ ಖಾಲಿ ಇದೆ. ಫಸ್ಟ್ ನಾವೇ ಒಳಗಡೆ ಹೋಗ್ಬಿಟ್ರೆ ನಿಜ ಸೂಪರಾಗಿ ಮಾಡಿದ್ದಾರೆ, ಅಪ್ರಿಷಿಯೇಟ್ ಮಾಡಲೇಬೇಕು. ಸಾಮಾನ್ಯ ಅಲ್ವೇ ಅಲ್ಲ ಈ ಥರ ಇಷ್ಟಿಷ್ಟು ದೊಡ್ಡ ಟನಲ್ ಮಾಡೋದು ಅಂದರೆ. ನೋಡಿ ಹೆಂಗಿದೆ ಇದು,
ಟೆಂಪ್ರೇಚರು ಅಷ್ಟೇ ಸಖತ್ ಕೂಲಾಗಿದೆ ಒಳಗಡೆ. ಸ್ಪೀಡ್ ಲಿಮಿಟ್ 50 ಹಾಕಿದ್ದಾರೆ. ಅದೇ ಅವ್ರು ಹೇಳಿದ ಪಾಯಿಂಟ್ ಕರೆಕ್ಟೇ. ಇಲ್ಲಿ ಒಳಗಡೆ ಏನಾದರೂ ಗಾಡಿ ನಿಜವಾಗ್ಲೂ ಕೆಟ್ಟೋಗ್ಬಿಟ್ರೆ, ಅದು ದೊಡ್ಡ ಗಾಡಿ ಕೆಟ್ಟೋಗ್ಬಿಟ್ರೆ ಅಂತೂ ಸಖತ್ ಕಷ್ಟ ಆಚೆ ಎತ್ಕೊಂಬರೋದು. ಎಷ್ಟು ಕಿಲೋಮೀಟ್ರ್ ಟನಲ್ ಅಂತ ಗೊತ್ತಿಲ್ಲ ನನಗೆ, ಆಮೇಲೆ ಗೊತ್ತಾದರೆ ಕೆಳಗಡೆ ಹಾಕಿರ್ತೀನಿ ನೋಡಿ. ನೋಡಿ ಇನ್ನು ಹೋಗ್ತಾ ಇದೀವಿ ಟನಲ್ ಮುಗ್ದೇ ಇಲ್ಲ. ಮತ್ತು ಇಲ್ಲಿ ಮುಂದೆ ಲೆಫ್ಟಲ್ಲಿ ಹೋಗ್ತಾ ಇದ್ದಾರಲ್ಲ ಇವ್ರು ಪ್ರದೀಪ್ ಅವ್ರದ್ದು ಗಾಡೀಲಿ ಸ್ಪೆಷಾಲಿಟಿ ಏನಂದರೆ ಅವ್ನು ನೋಡಿ ಆಕ್ಸಿಲರೇಟ್ರು ಕೊಡ್ತಾನೇ ಇಲ್ಲ, ಆಟೋಮೆಟಿಕ್ಕಾಗಿ ಹೋಗ್ತಾ ಇದೆ ಗಾಡಿ. ಆದ್ರೂ ನೋಡಿ ಇಲ್ಲಿ ನೋಡಿ ಆಕ್ಸಿಲರೇಟ್ರೇ ಕೊಡಲ್ಲ ಅವನು, ಅದಕ್ಕದೇ ಹೋಗ್ತಾ ಇದೆ ಗಾಡಿ ಹಿಂಗೆ. ಅದು ನಮ್ಮ ಜೊತೆನೇ, ಅವನೇನು ಸ್ಲೋನೂ ಆಗ್ತಾ ಇಲ್ಲ, ಅದು ನಾನ್ ಸ್ಟಾಪ್ ಹಂಗೆ ಹೋಗ್ತಾ ಇದೆ. ಎಲ್ಲ ಫ್ಯಾನ್ಸಿ ಫೀಚರ್ಗಳಿದೆ ಗಾಡೀಲಿ. ಬಾಯ್ ಬಾಯ್. ಇಲ್ಲೊಂದು ಪಿಟ್ ಸ್ಟಾಪ್ ಹಾಕೊಳ್ಳೋಣ ಅಂತ ನಿಲ್ಸಿದ್ವಿ. ನೋಡಿ ಹೆಂಗಿದೆ ಹಿಂದೆ. ಸೊ ಇವಾಗ ನಾವು ಬಂದ್ವಲ್ಲ ಒಂದು ದೊಡ್ಡ ಟನಲ್ಲು, ಅದು ಆಲ್ಮೋಸ್ಟ್ 9.2 ಕಿಲೋಮೀಟರ್ಸ್ ಇದೆ. ಅದು ಟೋಟಲ್ ಆಗಿ 30 ಕಿಲೋಮೀಟರ್ಸ್ ಹೋಗಬೇಕಾಗಿದ್ದ ರೋಡ್ನ 22 ಕಿಲೋಮೀಟರ್ಸ್ಗೆ ಕಟ್ ಡೌನ್ ಮಾಡುತ್ತೆ. 21 ಸಾರಿ. ಸೊ ಅದಕ್ಕೋಸ್ಕರ ಅದನ್ನು ಕಟ್ಟಿರೋದು. ಅದು ಕಟ್ಟಿರೋದ್ರಿಂದ ಭಾಳ ಹೆಲ್ಪ್ ಆಯಿತು. ಈಸಿಯಾಗಿ ನಾವು 2 ಅವರ್ಸ್ ಸೇವ್ ಮಾಡಿದ್ದೀವಿ ಟ್ರಾವೆಲ್ ಮಾಡೋದು. ಅದಕ್ಕೋಸ್ಕರನೇ ಕಟ್ಟಿರೋದು ಅದು. 2 ಅವರ್ಸ್ ಟ್ರಾವೆಲ್ ಟೈಮ್ ಕಟ್ ಡೌನ್ ಮಾಡೋಕ್ಕೆ. ನೋಡಿ ರೋಡಲ್ಲಿ ಫುಲ್ಲು ಧೂಳು ಟ್ರಾಫಿಕ್ಕು. ಸೊ ಇವಾಗ ಫಸ್ಟು ಪೆಟ್ರೋಲ್ ಹಾಕ್ಸ್ಕೊಂಡು ನೆಕ್ಸ್ಟು ಶ್ರೀನಗರ್ಗೆ ಹೋಗಬೇಕು. ಇನ್ನು ಹೋಗ್ತಾನೇ ಇದೀವಿ ಶ್ರೀನಗರಕ್ಕೆ, ಅದು ಬರ್ತಾ ಇಲ್ಲ. ಇಲ್ಲಿಂದ 115 ಕಿಲೋಮೀಟ್ರ್ ಇದೆ ಶ್ರೀನಗರ. ಪೆಟ್ರೋಲ್ ಪಂಪು ಒಂದು 40 ಕಿಲೋಮೀಟರ್ಸ್ ಇದೆ. ಅಲ್ಲಿ ಹೋಗಿ ಇನ್ನೊಂದ್ಸತಿ ನಿಲ್ಲಿಸ್ಬೇಕು. ದಿ ಅದರ್ ಸೈಡ್ ಆಫ್ ದ ಟ್ರಿಪ್ ಏನಂದರೆ ಈ ಥರ ಟ್ರಾಫಿಕ್ಕು. ಇಷ್ಟೊತ್ತವರೆಗೂ ಈ ಥರ ಎಲ್ಲೂ ಸ್ಟಕ್ ಆಗಿರಲಿಲ್ಲ. ಎಲ್ಲಿ ಸಣ್ಣ ಪುಟ್ಟ ಆದರೂ ಕೂಡ ಮೂವ್ ಆಗ್ತಾಯಿತ್ತು. ಇಲ್ಲಿ ನೋಡಿ ಫುಲ್ಲು ಕ್ಯೂ ಆಗಿಬಿಟ್ಟಿದೆ. ಮುಂದೆ ಏನಿದೆ ಯಾಕೆ ಅಂತ ಗೊತ್ತಿಲ್ಲ. ಅಲ್ಲಿ ಇಲ್ಲಂತೂ ಹೆವಿ ಕ್ಯೂ ಆಗಿಬಿಟ್ಟಿದೆ. ನಾವು ಲಕ್ಕಿ ಬೈಕಲ್ಲಿರೋದ್ರಿಂದ ಅಟ್ಲೀಸ್ಟ್ ಸ್ವಲ್ಪ ಆದರೂ ಪಾಸ್ ಆಗ್ತಾಯಿದ್ದೀವಿ. ಕಾರ್ ಆಗ್ಬಿಟ್ಟಿದ್ದಿದ್ರೆ ಇನ್ನೂ 1 ಕಿಲೋಮೀಟ್ರ್ ಹಿಂದೆನೇ ಇರ್ತಾಯಿದ್ವಿ. ಓಕೆ, ಐ ಥಿಂಕ್ ಕ್ಲಿಯರ್ ಆಯ್ತು ಅನಿಸುತ್ತೆ. ನೋಡಿ ಅಲ್ಲಿ ಫುಲ್ಲು ಇನ್ನೂ ಫುಲ್ ಜಾಮ್ ಹಂಗೆ ಇದೆ. ಶ್ರೀನಗರ್ ಹೈವೇಲಿದ್ವಿ. ಈ ಲೆಫ್ಟಲ್ಲಿ ನೋಡಿ ಹೆಂಗಿದೆ ಅಂತ. ಫುಲ್ ನಾನ್ ಸ್ಟಾಪ್ ಹೋಗೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ಇದು ನೋಡಿದ್ಮೇಲೆ ನಿಲ್ಲಿಸದೆ ಹೋಗೋಕ್ಕೆ ಮನಸ್ಸೇ ಆಗಲಿಲ್ಲ. ಅದಕ್ಕೆ ಒಂದು ಸತಿ ನಿಲ್ಲಿಸ್ಬಿಟ್ವಿ. ಸೂಪರಾಗಿದೆ ಅಲ್ಲ ಯಪ್ಪ. ಮತ್ತು ಇಲ್ಲಿ ಮನೆಗಳು ಅಷ್ಟೇ ಹೆವಿ ಇಷ್ಟ ಆಗೋಯ್ತು ನನಗೆ. ಎಲ್ಲನೂ ಅಷ್ಟೇ ಸೇಮ್ ಕೇರಳ ಥರ ಎಲ್ಲ ಮನೆಗಳು ಸೇಮ್ ಡಿಸೈನು ಸೇಮ್ ಕಲರ್ ಇರುತ್ತೆ. ಬಟ್ ಅದು ಒಂಥರ ಸ್ಟ್ರಕ್ಚರು ಅದು ನೋಡೋದಕ್ಕೆ ಸೂಪರ್ ಅನ್ಸುತ್ತೆ. ನೋಡಿ ಇದೆಲ್ಲ ಒಂದೇ ಥರ ಇದೆ, ಏನು ಡಿಫ್ರೆಂಟ್ ಆಗಿಲ್ಲ. ಬಟ್ ಒಂಥರ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಅಲ್ಲಿ ಸ್ನೋ ಕ್ಯಾಪ್ ಮೌಂಟನ್ಸ್ ಇದೆ. ಕ್ಯಾಮ್ರಲ್ಲಿ ಕಾಣುತ್ತೋ ಇಲ್ವೋ ಗೊತ್ತಿಲ್ಲ, ಚಿಕ್ಕದಾಗಿ ಕಾಣಿಸ್ತಿರ್ಬೋದು, ಬಟ್ ಮೋಸ್ಟ್ಲಿ ಕಾಣಿಸ್ತಿರಲ್ಲ. ಬಟ್ ನೆಕ್ಸ್ಟ್ ಲೆವೆಲ್ ಇದೆ ಮಾತ್ರ. ಇಲ್ಲೂ ಅಷ್ಟೇ. ಇಲ್ಲಿ ಈ ಕಡೆ ಎಲ್ಲ ಸ್ನೋ ಇದೆಯೋ ಇಲ್ವೋ ಗೊತ್ತಿಲ್ಲ. ಈ ಕಡೆ ಅಂತೂ ಅಲ್ಲಿದೆಯಲ್ಲ ಅದ್ರ ಮೇಲೆ ಫುಲ್ ಸ್ನೋ ಇದೆ. ಸೂಪರ್ ಪ್ಲೇಸ್ ಮಾತ್ರ. ಫೈನಲಿ ಶ್ರೀನಗರದೊಳಗಡೆ ಬಂದ್ಬಿಟ್ಟಿದ್ದೀವಿ. ನಿಜ ಸೂಪರಾಗಿದೆ ಶ್ರೀನಗರ. ನಮಗೆ ಗೊತ್ತಿದ್ದು ಒಂದೇ ಶ್ರೀನಗರ, ಗಿರಿನಗರ ಪಕ್ಕದಲ್ಲಿರೋದು. ಇದು ಆ್ಯಕ್ಚುಲ್ ಶ್ರೀನಗರ ಇದು.
ಸೂಪರ್ ಆಗಿದೆ ಇಲ್ಲಿ. ಏನು ಸೀನಿಕ್ ಆಗಿದೆ ಗೊತ್ತಾ ಇಡೀ ಊರು. ನೋಡಿ ಎಲ್ಲಿ ನೋಡಿದ್ರೂ ಫುಲ್ ಬೆಟ್ಟ ಗುಡ್ಡ ಕಾಣುತ್ತೆ. ಯಪ್ಪ, ಇವಾಗ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ನಮ್ಮದು ಸ್ಟೇಗೆ ಮ್ಯಾಪ್ ಹಾಕೋಬೇಕು. ಎಲ್ಲಿದೆಯೋ ಗೊತ್ತಿಲ್ಲ ಸ್ಟೇ ಅದು. ಸೊ ಫಸ್ಟ್ ಅದಕ್ಕೆ ಮ್ಯಾಪ್ ಹಾಕೊಂಬಿಟ್ಟು ಪ್ರಾಪರಾಗಿ ಅಲ್ಲಿಗೆ ಹೋಗಬೇಕು. ನೋಡಿ ಫುಲ್ಲು CRPF ಮಿಲ್ಟ್ರಿ ಇಲ್ಲಿ. ನಿಮ್ಗೆ ಒಂದು 5-5 ನಿಮಿಷಕ್ಕೂ ಫುಲ್ ಕಾಣಿಸ್ತಾ ಇರ್ತಾರೆ, ಅಷ್ಟು ಸೆಕ್ಯೂರಿಟಿ ಇದೆ. ಇರಲೇಬೇಕು ತಾನೆ ಅಷ್ಟೊಂದೆಲ್ಲ ಆದಮೇಲೆ. ನಮ್ಮ ಟೂರ್ ಆರ್ಗನೈಸರ್ನ ಹುಡ್ಕೊಂಬಂದಿದ್ದೀವಿ. ಇಲ್ಲಿ ನೋಡಿ ಎಲ್ಲ ಲೋಕಲ್ ರೋಡ್ಸು, ಶ್ರೀನಗರ್ದು. ಯಾವುದೋ ಒಳ್ಳೆ ಚಿಕ್ಕಪೇಟೆಗೆ ಬಂದಂಗೆ ಅನಿಸ್ತಾ ಇದೆ. ಯಪ್ಪ, ಎಲ್ಲೋಗ್ಬೇಕೋ ಏನು ಮಾಡಬೇಕೋ ಒಂದು ಗೊತ್ತಿಲ್ಲ. ಶಾಹಿದ್ ಬಾಯ್, ನಾರ್ದರ್ನ್ ಕಾರ್ಸ್ ಟೂರ್ ಪ್ಯಾಕೇಜಿಂಗ್ ಬರ್ತದೆ. ಟೀಕೆ ಬರ್ತಾ ಇದ್ದಾರಂತೆ, ಕೇಳಿದ್ವಿ. ಮನೆಗಳು ನೋಡಿ ಅಲ್ಲಿ ಫುಲ್ ಶ್ರೀನಗರ್ ಫುಲ್ ಹಿಂಗೆ ಇರುತ್ತೆ ಅನಿಸುತ್ತೆ. ಶ್ರೀನಗರ್ ಕಾಶ್ಮೀರ್ ಫುಲ್ಲು ಎಲ್ಲ ಸೇಮ್ ಸ್ಟ್ರಕ್ಚರು, ವೈಟು ಬ್ರೌನ್ ಶೇಡ್ ಇರೋ ಮನೆಗಳು. ಮತ್ತು ಮೇಲ್ಗಡೆ ರೂಫ್, ಇದೆರಡು ಫಿಕ್ಸ್ ಎಲ್ಲೋದ್ರೂ. How many followers do you have? Not many, just 230. You have any YouTube channel? No, we have Okay. only one of our company. We don't get time Okay, to make the videos. okay. You know, this is called Zabarban Range. Huh. This is Dal Lake. Okay. Okay. And what are those mountain ranges? That is Sanchur Hotel. Sanchur. And Bollywood actors used to come here. Oh, that green color one. Yes, that is. Ah, Sanchur okay. Hotel. That is Taj Vivanta restaurant. Oh, that one there. Yeah. I see that. Taj Vivanta. Awesome. These are our Zabarman mountain range. You know, wildlife. Huh? Lalit Ashok. No, Lalit is there. ನೋಡಿದ್ರಲ್ಲ, ಇವರೇ ನಮ್ಮ ಟೂರ್ ಆರ್ಗನೈಸರು. ಅಂದರೆ ಸ್ಟೇ ಎಲ್ಲ ಬುಕ್ ಮಾಡಿಕೊಟ್ಟಿರೋದು ಇವರೇ. ಸೊ ಇವಾಗೇನೋ ಬೈಕ್ಸ್ ಎಲ್ಲ ಬೇರೆ ಕಡೆ ಬಿಟ್ಬಿಟ್ಟು ಇಲ್ಲಿ ಶಿಕಾರ ತರಿಸ್ತಾರಂತೆ. ಅದರಲ್ಲಿ ನಮ್ಮ ಸ್ಟೇಗೆ ಹೋಗ್ಬೇಕಂತೆ, ಬೋಟ್ ಹೌಸ್ಗೆ. ಬೋಟ್ ಹೌಸ್ ಅದೇ ಅಲ್ಲಿ ಆ ಕಡೆ ಇದೆ. ಮೋಸ್ಟ್ಲಿ ಅಲ್ಲೆಲ್ಲೋ ಹೋಗಬೇಕು. ಆಲ್ಮೋಸ್ಟ್ ಸನ್ಸೆಟ್ ಆಗೋಯ್ತು. ಸನ್ಸೆಟ್ ಏನು ಲಿಟ್ರಲಿ ಇವಾಗ ಟೈಮು 7:40 ಸಾಯಂಕಾಲ. ನೋಡಿ ಎಷ್ಟು ಚೆನ್ನಾಗಿದೆ 7:40ಗೂ ಕೂಡ. ಪರವಾಗಿಲ್ಲ, ಲೇಕ್ ಕ್ಲೀನಾಗೇ ಇದೆ. ಅಲ್ಲಿ ಇಲ್ಲಿ ಸ್ವಲ್ಪ ಎಲ್ಲ ಬಿಸಾಕಿದ್ದಾರೆ, ಬಟ್ ಓವರಾಲ್ ಫುಲ್ ನೀಟಾಗಿದೆ. ಜಾಗ ಅಂತೂ ತುಂಬ ಚೆನ್ನಾಗಿದೆ. ಜಾಗದ ಬಗ್ಗೆ ಏನು ಕಂಪ್ಲೇಂಟ್ಸೇ ಇಲ್ಲ. ನಮ್ದೇನಾಗೋಯ್ತು, ಇವರು ಸಿಟಿ ಒಳಗಡೆ ನಾವು ಡೈರೆಕ್ಟಾಗೇ ಬಂದುಬಿಟ್ಟಿದ್ವಿ. ಅವ್ರು ಆಮೇಲೆ ಫಸ್ಟ್ ಯಾವುದೋ ಬೇರೆ ಮೀಟಪ್ ಪಾಯಿಂಟ್ ಕೊಟ್ಬಿಟ್ಟು ಅಲ್ಲಿಂದ ಇಲ್ಲಿ ಕರ್ಕೊಂಬಂದರು. ಅದು ಶ್ರೀನಗರ್ ಫುಲ್ಲು ಟ್ರಾಫಿಕ್ಕು ಒಳಗಡೆ. ಸೊ ನಮ್ಗೆ ಅಲ್ಲೇ 1 ಅವರ್ ಮೇಲೆ ಹೋಯ್ತು ಜಸ್ಟ್ ಹೈವೇಯಿಂದ ಇಲ್ಲಿಗೆ ದಾಲ್ ಲೇಕಿಗೆ ಬರೋಕ್ಕೆ. ಡೈರೆಕ್ಟಾಗಿ ಬಂದುಬಿಟ್ಟಿದ್ದರೆ ಈಸಿ ಆಗ್ತಿತ್ತು. ಅವ್ರನ್ನ ಮೀಟ್ ಮಾಡ್ಕೊಂಡು ಬಂದ್ವಲ್ಲ, ಅದು ತುಂಬ ಟೈಮ್ ಹೋಯ್ತು. ನೋಡಿ ಇಷ್ಟು ಬೈಕುಗಳು. ಐ ಥಿಂಕ್ ಇದೇ ಫಸ್ಟ್ ಟೈಮ್ ಎಲ್ಲ ಬೈಕು ಫ್ರೇಮಲ್ಲಿ ಸಿಗ್ತಾ ಇರೋದು ಅನಿಸುತ್ತೆ. ಅದು ಮಧ್ಯದ್ದು ಅವ್ರದ್ದು, ಶಾಹಿದ್ ಬಾಯ್ದು. ಇನ್ನು ಮಿಕ್ಕಿದ್ದೆಲ್ಲ ನಮ್ಮದು. ಫಸ್ಟ್ 3 ಮತ್ತು ಲಾಸ್ಟ್ 5. You are carrying clothes on your bike only? Clothes? No. We have separate. Yeah. All the bags. Carrying that panniers, no? Yeah, pannier and tail bag. ನೋಡಿ ಎಲ್ಲ ಫುಲ್ಲು ಫೋಟೋ ತೆಕ್ಕೊತಾ ಇದ್ದಾರೆ. ಗಾಡಿ ಎಲ್ಲ ಇಲ್ಲಿ ನಿಲ್ಲಿಸಿದ್ದೀವಿ. ಹೋಪ್ಫುಲಿ ಎಲ್ಲ ನೀಟಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು. ಅಯ್ಯಪ್ಪ, ಹೆವಿ ಸೈಕಾಗಿದೆ ಇಲ್ಲಿ ಪಾರ್ಕಿಂಗ್ ಮಾತ್ರ. ನೋಡಿ ಇವಾಗ ಇದಕ್ಕೆ ಒಂದಕ್ಕೆ ಜಾಗ ಇಲ್ಲ ಇಲ್ಲಿ. ದಾಲ್ ಲೇಕಿಗೆ ಬಂದಿದ್ದೀವಿ. ಇಲ್ಲಿ ನೋಡಿ ಹೌಸ್ ಬೋಟ್ ಇದು. ನೋಡಿ ಇಲ್ಲಿ ಈ ಥರ ಇದೆ.
ಹೆಂಗಿತ್ತು ಶಿಕಾರ ರೈಡ್ ಹೌಸ್ ಬೋಟ್ಗೆ? ಚೆನ್ನಾಗಿತ್ತಲ್ಲ, ಫುಲ್ಲು ಲಾಂಗ್ ಡಿಸ್ಟೆನ್ಸ್ 50 ಮೀಟರ್ಸ್. ಅದಕ್ಕೆ ಥ್ಯಾಂಕ್ ಯು ಬೇರೆ ಕೇಳ್ತಾ ಇದ್ದ ಅವನು. ಹೆವಿ ಟರ್ಬುಲೆನ್ಸ್ ಇದೆ ಮಾತ್ರ, ಅಲ್ಲಿ ಹುಷಾರಾಗ್ಬಿಡ್ಬೇಕು. ಲೈಫ್ ಜಾಕೆಟ್ ಎಲ್ಲ ತುಂಬ ಇಂಪಾರ್ಟೆಂಟ್. ಬಟ್ ಒಂದೇನಂದ್ರೆ ನಾಳೆ ಬೆಳಗ್ಗೆ ತನಕ ಇಲ್ಲೇ ಸ್ಟಕ್. ನಾವು ಬೆಳಗ್ಗೆನೆ ಆಚೆ ಹೋಗೋಕ್ಕಾಗೋದು. ಚೆನ್ನಾಗಿದೆ, ಆಚೆ ಬಂದ್ರೆ ಚೆನ್ನಾಗಿದೆ. ಒಳಗಡೆ ಹೋದ್ರೆ ನಾರ್ಮಲ್ ರೂಮ್ ಅನಿಸ್ತು. ಏನು ಲೇಕ್ ಅಂತ ಏನು ಫೀಲ್ ಆಗಲ್ಲ. ಚೆನ್ನಾಗಿದೆ, ಒಂದ್ಸತಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ನೋಡಿ ಅದು ರೋಡು, ಇದು ನಮ್ದು ಹೌಸ್ ಬೋಟ್. ಇಷ್ಟೇ ಡಿಸ್ಟೆನ್ಸ್ ಇರೋದು. ಇಷ್ಟಕ್ಕೆ ಶಿಕಾರಲ್ಲಿ ಬಂದಿದ್ದೀವಿ, ಇನ್ನೇನು ಮತ್ತೆ ಬೇರೆ ದಾರಿ ಇಲ್ಲ. ಇಲ್ಲೆಲ್ಲ ಫುಲ್ ನೀರು. ಇಲ್ಲಿ ನಂಗೆ ಇದ್ದು ಡೆಪ್ತ್ ಎಷ್ಟಿದೆ ಗೊತ್ತಾಗ್ಲಿಲ್ಲ. ಇಲ್ಲಾಂದ್ರೆ ನನ್ನ ಬೈಕ್ ಗೊತ್ತಲ್ಲ, ಅಡ್ವೆಂಚರ್ ಇಳಿಸ್ಬಿಡ್ತಿದ್ದೆ ಸೀದಾ ನೀರಲ್ಲಿ ಇಳಿಸ್ಕೊಂಡ್ಬಂದ್ಬಿಡ್ತಿದ್ಯಾ. ಫ್ಲೋಟಿಂಗ್ ಬೈಕ್. ಬಟ್ ಹೌಸ್ ಬೋಟ್ ಎಲ್ಲ ಚೆನ್ನಾಗಿದೆ. ನೋಡಿ ಇಲ್ಲಿ ಒಳಗಡೆ ಬಂದರೆ ಈ ಥರ ಇದೆ. ಇಲ್ಲಿ ಇದು ಕಾಮನ್ ಏರಿಯಾ. ಕಾಶ್ಮೀರಿ ಆರ್ಕಿಟೆಕ್ಚರ್. ಇದು ಏನು ಆರ್ಕಿಟೆಕ್ಚರ್ ಮ್ಯಾಮ್? ಇದು ಜಂಗಿಸ್ ಖಾನ್ ಒಂದು ಆರ್ಕಿಟೆಕ್ಚರ್. ಇದು ಡೈನಿಂಗ್ ಏರಿಯಾ. ಇಲ್ಲಿ ನೋಡಿ, ಇಲ್ಲಿ ಈ ಕಾರಿಡಾರಲ್ಲಿ ಫುಲ್ಲು ಹಿಂಗೆ ನಡ್ಕೊಂಡು ಹೋದರೆ ಫುಲ್ಲು ರೂಮ್ಸ್ ಇದೆ. ಇದು ಕಿಚನ್ನು. ಈ ಮಾಡಿ ಮೇಲೂ ಏನೋ ಇದೆಯೋ, ಇದೇನೋ ಗೊತ್ತಿಲ್ಲ, ಇಲ್ಲಿ ಹೋಗಿಲ್ಲ. ಇಲ್ಲಿ ಇದು ಅವ್ರು ಮಾತ್ರ ಯೂಸ್ ಮಾಡ್ತಾರೆ. ನೋಡಿ ಏನೋ ಕರೀತಾ ಇದ್ದೇನೆ. ನೋಡಿ ಈ ಥರ ಹೋದರೆ ಒಂದೊಂದೇ ರೂಮ್ ಇದೆ. ಇಲ್ಲಿ ಇದೊಂದು ರೂಮು, ಇದು ಇನ್ನೊಂದು ರೂಮು. ಅಲ್ಲ ಬ್ರೋ, ಹಾಂ ತಗೊಂಡಿದ್ದೆ ಹಾಂ ಗಾಡಿಗೆ ಹಾಕ್ಸೋಣ ಅಂತ. ಅದಕ್ಕೆ ನೋಡಿಲ್ಲ ಅದ್ರ ಕತೆ. ಇವಾಗ ಏನಾಗಿದೆ? ಹೊಡೆದೋಯ್ತೇನೋ? ಲೇ ಏನು ಪುಡಿ ಇವತ್ತು ಬ್ಯಾಗು ಬಿದ್ದೋಯ್ತು ಬರ್ತಾ ರೋಡಲ್ಲಿ. ಓ ಕಾರ ಇವೊಂದು ನೋಡಿ, ಒಂದು ಬರ್ತಾ ಈ ಬ್ಯಾಗು ರೋಡಲ್ಲಿ ಬಿದ್ದೋಯ್ತಂತೆ. ಇದ್ರ ಮೇಲೆ ಕಾರ್ ಹತ್ಕೊಂಡು ಹೊಟ್ಟೋಗಿದೆ. ಅದಕ್ಕೆ ಒಳಗಡೆ ಇದ್ದಿದ್ದೆಲ್ಲ ಹೋಯ್ತು. ಅದರಲ್ಲಿ ಇನ್ನೇನಿತ್ತು ಬೇರೆ ಎಲ್ಲ ಚೈನ್ ಕ್ಲೀನರು, ಲೂಬು, ಅದೆಲ್ಲ ಕ್ಲಚ್ ಕೇಬಲ್, ಫುಲ್ ಎಲ್ಲ ನೀಟಾಗಿ ಇದೆ. ನೀಟಾಗಿದೆಯಾ? ಒಂಚೂರು ಎಲ್ಲ ಡಾಟ್ ಡಾಟ್ ತರ ಡೆಂಟ್ ಆಗಿದೆ ಅಷ್ಟೇ. ಅಷ್ಟು ವೆಯ್ಟ್ ಹೋದ್ರೂ ಕೂಡ ಏನಾಗಿಲ್ಲ. ಹಲೋ, ಇವ್ರು ನೋಡಿ ಟ್ರಿಪ್ಪಿಗೆ ಬಂದಾಗಿಂದ ಫೋನಲ್ಲಿ ಮಾತಾಡ್ತಾನೆ ಇದಾರಂತೆ. ಯಾಕೆ ಅಂತ ಗೊತ್ತಿಲ್ಲ. ಎಲ್ಲ ಆಲ್ಮೋಸ್ಟ್ ಮಲ್ಕೊತಾ ಇದ್ದಾರೆ. ನಾವು ಮಲ್ಕೋಬೇಕು ಇವಾಗ. ನೋಡಿ ಎಲ್ಲ ರೂಮು ತೋರಿಸಿದ್ದೀನಿ. ಸೊ ಎಲ್ಲ ರೂಮು ಕಂಪ್ಲೀಟಾಗಿ ತೋರಿಸಿದ್ದೀನಿ. ಈ ಥರ ಇದೆ ನೋಡಿ. ಇದು ಹೌಸ್ ಬೋಟ್ ಫುಲ್ ಟೂರ್ ಆಯಿತು, ಏನು ಮಿಸ್ ಮಾಡಿಲ್ಲ. ಇನ್ನೇನಾದರೂ ಮಿಸ್ ಮಾಡಿದ್ವೇನೋ? ಇಲ್ಲಿ ಮೇಲೊಂದಿದೆ, ಇದೇನು ಅರ್ಥ ಆಗಲಿಲ್ಲ ನನಗೆ. ಏನಿದೆ? ಬೇಡ ಸುಮ್ಮನೆ ಇರೋದು. ಬೇಡ ಸುಮ್ಮನೆ ಕತ್ಲೇದಲ್ಲಿ ಅಪ್ಪ. ಈ ಸ್ಪೇಸ್ ಮಾತ್ರ ತುಂಬ ಚೆನ್ನಾಗಿದೆ. ಆ ಲೈಟಿಂಗು, ಸ್ಪೇಸು. ಈ ಕಡೆ ಏನಿದೆ? ಇಲ್ಲಿ ಲ್ಯಾಂಡ್ ಏನು? ಓಕೆ, ಟೈಮ್ ಟು ಎಂಡ್ ಟುಡೇಸ್ ವಿಡಿಯೋ. See you tomorrow. Good night.